ನಮಸ್ಕಾರಗಳು ಶಿವ ಭಕ್ತರೇ. ವಿಭಿನ್ನವಾಗಿ ಯೋಚಿಸುವ, ಸಮಾಜಕ್ಕಿಂತ ಮುಂದೆ ನಿಲ್ಲುವ, ಆದರೆ ಅರ್ಥವಾಗದ ಒಂಟಿಯಾಗಿರುವ ಕುಂಭರಾಶಿಯವರಿಗಾಗಿ ಈ ವಿಡಿಯೋ ಕೊನೆವರೆಗೂ ನೋಡಲೇಬೇಕು. ಏಕೆಂದರೆ ಮಧ್ಯದಲ್ಲಿ ಹೇಳುವ ಒಂದು ಉಪಾಯ ನಿಮ್ಮ ಜೀವನದ ದಿಕ್ಕನ್ನೇ ತಿರುಗಿಸಬಹುದು. ಈ ವಿಡಿಯೋ ದಿನನಿತ್ಯದ ಭವಿಷ್ಯಕ್ಕಾಗಿ DTV ಕರುನಾಡು ಚಾನಲ್ನ ಯಾರೆಲ್ಲ ಕೂಡ ಇನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಈ ಕೂಡಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡೋದನ್ನು ಮರೆಯಬೇಡಿ. ಮಹಾಶಿವರಾತ್ರಿ ಕಾಲ ಮತ್ತು ಚೈತನ್ಯದ ಮಹಾಶಿವರಾತ್ರಿ. ಮಹಾಶಿವರಾತ್ರಿ ಕೇವಲ ಪೂಜೆ ಅಲ್ಲ, ಇದು ಹಳೆಯ ಚಿಂತನೆ ಮುರಿಯುವ ಮತ್ತು ಹೊಸ ದೃಷ್ಟಿ ಹುಟ್ಟುವ ರಾತ್ರಿ. ಕುಂಭರಾಶಿಯವರು ಹೊಸ ಐಡಿಯಾಗಳು, ಮಾನವೀಯತೆ, ಪ್ರೀತಿ, ಸ್ವತಂತ್ರ ಚಿಂತನೆ. ಆದರೆ ಸಮಾಜದ ವಿರೋಧ, ಅರ್ಥವಾಗದ ನೋವು. ಈ ಶಿವರಾತ್ರಿ ನಿಮ್ಮ ವಿಭಿನ್ನತೆಯನ್ನೇ ಶಕ್ತಿಯಾಗಿಸುವ, ಗೊಂದಲಕ್ಕೆ ಸ್ಪಷ್ಟತೆ ಕೊಡುವ ರಾತ್ರಿಯಾಗಿದೆ. ಕುಂಭರಾಶಿ ಶನಿ ಮತ್ತು ರಾಹು ಶಿವನ ತತ್ವವಾಗಿದೆ. ಕುಂಭರಾಶಿಯ ಅಧಿಪತಿ ಶನಿ, ಸಹ ಅಧಿಪತಿ ರಾಹು. ಶಿವ ಕಾಲಾತೀತ ಚೈತನ್ಯ, ಶನಿ ಶಿಸ್ತು, ರಾಹು ಕ್ರಾಂತಿ, ಶಿವ ಸಮತೋಲನ. ಈ ಮೂರು ಶಕ್ತಿಗಳು ಕುಂಭರಾಶಿಯವರ ಜೀವನದಲ್ಲಿ ದೊಡ್ಡ ತಿರುವು. ಗ್ರಹ ಸಂಯೋಗ ಕುಂಭರಾಶಿಗೆ ಭವಿಷ್ಯದ ಬಾಗಿಲು. ಈ ಮಹಾಶಿವರಾತ್ರಿ ಸಮಯದಲ್ಲಿ ಶನಿ ನಿಮ್ಮ ಮೇಲೆ ನ್ಯಾಯ ದೃಷ್ಟಿ, ರಾಹು ಹೊಸ ಅವಕಾಶ ತೋರಿಸುತ್ತಾನೆ. ಪರಿಣಾಮ ಹೊಸ ಕೆಲಸ, ಪ್ರಾಜೆಕ್ಟ್, ವಿದೇಶ, ಟೆಕ್ ಸಂಬಂಧಿಸಿದ ಅವಕಾಶ, ಸಮಾಜದಲ್ಲಿ ಗೌರವ. ನಾನೇ ಬೇರೆ ಅನ್ನೋ ಭಾವನೆ ಈಗ ನಿಮ್ಮ ಶಕ್ತಿ. ಉದ್ಯೋಗ ಮತ್ತು ಹಣ, ಹೊಸ ಯುಗದ ಅವಕಾಶಗಳು. ಇನೋವೇಷನ್ನಿಂದ ಆದಾಯ, ಟೆಕ್ನಿಕಲ್, ಡಿಜಿಟಲ್, ಆನ್ಲೈನ್ ಕೆಲಸಗಳಿಂದ ಲಾಭ. ಹಳೆಯ ಐಡಿಯಾಗೆ ಹೊಸ ಮೌಲ್ಯ. ಎಚ್ಚರಿಕೆ, ನಿಯಮ ಉಲ್ಲಂಘನೆ ಬೇಡ. ಉದ್ಯೋಗ, IT, AI, ಸೋಷಿಯಲ್ ವರ್ಕ್, ರಿಸರ್ಚ್, ಸ್ಮಾರ್ಟ್ ಆ್ಯಪ್ ಈ ಕ್ಷೇತ್ರಗಳಲ್ಲಿ ಭಾಗ್ಯ. ಶಿವನ ಹೆಸರಿನಲ್ಲಿ ಆರಂಭಿಸಿದ ಹೊಸ ಪ್ರಯೋಗ ಯಶಸ್ವಿ. ಎಂದಿಗೂ ಪ್ರೀತಿ ಮತ್ತು ಸಂಬಂಧ, ಸ್ವಾತಂತ್ರ್ಯಕ್ಕೆ ಗೌರವ. ಕುಂಭರಾಶಿಯವರು ಪ್ರೀತಿಯಲ್ಲಿ ಸ್ನೇಹ ಮುಖ್ಯ, ಬಿಗಿತ ಇಷ್ಟವಿಲ್ಲ. ಶಿವರಾತ್ರಿ ನಂತರ ನಿಮ್ಮ ಚಿಂತನೆ ಒಪ್ಪಿಕೊಳ್ಳುವ ವ್ಯಕ್ತಿ, ಸಂಬಂಧಗಳಲ್ಲಿ ಹೊಸ ಸಮತೋಲನ. ದಾಂಪತ್ಯದಲ್ಲಿ ಸ್ಪೇಸ್ ಮತ್ತು ಟ್ರಸ್ಟ್ ಹೆಚ್ಚಾಗುತ್ತದೆ. ಆರೋಗ್ಯ ಮತ್ತು ಮನಸ್ಸು. ಕುಂಭರಾಶಿಗೆ ನರ ವ್ಯೂಹ ಒತ್ತಡ, ನಿದ್ರಾಹೀನತೆ, ಅತಿಯಾದ ಯೋಚನೆ. ಶಿವರಾತ್ರಿ ದೀರ್ಘ ಉಸಿರಾಟ ಮತ್ತು ಮೌನ ಧ್ಯಾನ, ಮನಸ್ಸು ಸ್ಥಿರವಾಗುತ್ತದೆ. ಮಹಾಶಿವರಾತ್ರಿ ವಿಶೇಷ ಉಪಾಯ ಕುಂಭರಾಶಿಗೆ ನೀರು ಮತ್ತು ಬಿಲ್ವ ಪತ್ರ ಅರ್ಪಣೆ, ಮನಸ್ಸಿಗೆ ಶುದ್ಧಿ. ನೀಲಿ ಅಥವಾ ಬಿಳಿ ವಸ್ತ್ರ, ಶನಿ ಸಮತೋಲನ. ಮಂತ್ರ ಜಪ ಮಾಡಿ ಓಂ ನಮಃ ಶಿವಾಯ ಎಂದು 108 ಬಾರಿ ಅಥವಾ ಓಂ ಶಂ ಶನೇಶ್ವರಾಯ ನಮಃ ಎಂದು 27 ಬಾರಿ. ಶಿವನ ಓಂ ನಮಃ ಶಿವಾಯ ಆದ ಮೇಲೆ ಇದನ್ನು 27 ಬಾರಿ ತಪ್ಪದೆ ಮಾಡಿ ನಿಮ್ಮ ದಾರಿಗೆ ಸ್ಪಷ್ಟತೆ ಕೊಡು ಎಂದು ಬೇಡಿಕೊಳ್ಳಿ. ಈ ಮಂತ್ರವನ್ನು ಜಪ ಮಾಡುವಾಗ ಈ ದಿನ ಮಾಡಬಾರದ ತಪ್ಪುಗಳು, ನಿಯಮ ಉಲ್ಲಂಘನೆ, ತಿರಸ್ಕಾರ, ಸ್ವಭಾವನೆ, ಅಹಂಕಾರ. ಈ ಒಂದು ದಿನ ಶಿಸ್ತಿದ್ದರೆ ವರ್ಷ ತುಂಬ ರಕ್ಷಣೆ. ಶಿವನ ಸಂದೇಶ ಕುಂಭರಾಶಿಯವರಿಗೆ, ನಿನ್ನ ವಿಭಿನ್ನತೆ ದೋಷ ಅಲ್ಲ, ನೀನು ತಂದ ಹೊಸತನ ನನಗೆ ಇಷ್ಟ. ಇನ್ನು ನಿನ್ನ ಸಮಯ. ಈ ಸಂದೇಶ ಪ್ರತಿಯೊಬ್ಬ ಕುಂಭರಾಶಿಯವರಿಗೂ. ಪ್ರಿಯರೇ, ಮಹಾಶಿವರಾತ್ರಿ ನಿಮ್ಮ ಜೀವನದ ಹೊಸ ಅಧ್ಯಾಯ. ಹಾಗೆ ಈ ವಿಡಿಯೋ ನಿಮ್ಮ ಮನಸ್ಸಿಗೆ ತಟ್ಟಿದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡೋದನ್ನು ಮರೆಯಬೇಡಿ. ಹೊಸ ಯೋಜನೆ, ಶಿವನ ಕೃಪೆ. ಶಿವ ಹೋ ನಮಃ.